ಈ ಭಯ ಅಂದರೆ ಏನು? ಯಾಕೆ ಭಯ ಆಗುತ್ತೆ ಅಂತ ಗೊತ್ತಾ? ಯಾವುದಾದ್ರೂ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ ಏನಾಗುತ್ತೆ ಅಂತ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಭಯ ಆಗುತ್ತೆ ಅದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ಆಗುತ್ತೋ ಅಥವಾ ಆಗೋದಿಲ್ವೋ, ಸೊ ಎರಡೂ ಕೂಡ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಫ್ಯೂಚರ್ ಬಗ್ಗೆ ಗೊತ್ತಿರೋದಿಲ್ಲ, ಅಥವಾ ನಾಳೆ ಏನೋ ಒಂದು ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಇನ್ನೆಲ್ಲೋ ಹೋಗಬೇಕು ಅಂದ್ಕೊಂಡಿರ್ತೀರಾ. ಓಕೆ, ಕಾರ್ ರೆಡಿ ಇದೆಯೋ ಇಲ್ವೋ ಅಂತ ಗೊತ್ತಿರೋದಿಲ್ಲ. ಓಕೆನಾ, ಅದೇನಾದರೂ ಕೈ ಕೊಡುತ್ತಾ ಅನ್ನೋದು ಗೊತ್ತಿರೋದಿಲ್ಲ. ಎಲ್ಲ ರೆಡಿ ಮಾಡಿಸಿರ್ತೀರಾ, ಬಟ್ ಸ್ಟಿಲ್ ಆಗುತ್ತಾ, ಅದೇನಾದ್ರು ಕೆಟ್ಟೋಗುತ್ತಾ ಅಥವಾ ಕೆಟ್ಟೋಗೋದಿಲ್ವೋ, ಸೊ ಏನು ಅಂತ ಗೊತ್ತಿರೋದಿಲ್ಲ. ಓಕೆನಾ, ಅಥವಾ ನೀವೇನೋ ಒಂದು ಕೆಲಸ ಅಂದ್ಕೊಂಡಿರ್ತೀರಾ, ನಾಳೆ ಹೋದರೆ ಆಗುತ್ತಾ ಅನ್ನೋದು ಗೊತ್ತಿರೋದಿಲ್ಲ, ಆಗಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಇದೆಲ್ಲ ಥಿಂಗ್ಸ್ಗಳು ಕನ್ಫ್ಯೂಷನ್ ಇದ್ದಾಗ ನಮಗೆ ಭಯ ಅನ್ನೋದು ಆಗುತ್ತೆ. ಕರೆಕ್ಟ್ ಅಲ್ವಾ? ಇನ್ನೊಂದು, ಹೀಗೆ ಆಗುತ್ತೆ ಅಂತಲೂ ಗೊತ್ತಿರುತ್ತೆ, ಸೊ ಆವಾಗಲೂ ಕೂಡ ಭಯ ಆಗುತ್ತೆ. ಸೊ ಯಾವಾಗ ಆ ಸಿಚುಯೇಷನ್ ಅಂತ ಎಕ್ಸಾಂಪಲ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಸಾಲ ತೊಗೊಂಡಿರ್ತೀರಾ, ಕಟ್ಟಲಿಲ್ಲ ಅಂತಂದ್ರೆ ಮನೆ ಹತ್ರ ಬಂದು ಜಗಳ ಆಗುತ್ತೆ ಅನ್ನೋದೊಂದು ಭಯ ಇರುತ್ತೆ. ಸೊ ಗೊತ್ತು ನಿಮಗೆ ಜಗಳನೇ ಆಗುತ್ತೆ, ಬರ್ತಾರೆ ಮನೆ ಹತ್ರ ಅಂತ. ಸೊ ಈ ಥರ ಇದ್ದಾಗಲೂ ಕೂಡ ನಮಗೆ ಭಯ ಅನ್ನೋದಾಗುತ್ತೆ, ಗೊತ್ತಿದ್ದಾಗಲೂ ಕೂಡ. ಕರೆಕ್ಟಾ? ಸೊ ಹಾಗಿದ್ರೆ ಯಾವುದೇ ಭಯ ಇಲ್ಲದೆ ಬದುಕೋದು ಹೇಗೆ? ಸೊ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಯಾವುದ್ರ ಬಗ್ಗೆ ಏನಾಗುತ್ತೆ ಅಂತ ಗೊತ್ತಿರುತ್ತಲ್ವಾ, ಆದರೂ ಭಯ ಪಡ್ತಿರಲ್ಲ, ಸೊ ಅದ್ರ ಬಗ್ಗೆ ಮಾತಾಡಲ್ಲ. ಈಗ ಎಕ್ಸಾಂಪಲ್ ಹೇಳ್ದೆ ಅಲ್ವಾ, ಸಾಲ ತಗೊಳ್ಳೋದು ಈ ಥರದ್ದು. ಬಿಕಾಸ್ ಅದಕ್ಕೆ ಸೊಲ್ಯೂಷನ್ನು ನೀವೇ ಆಗಿರ್ತೀರ. ನಿಮ್ಮ ತಪ್ಪನ್ನ ಸರಿ ಮಾಡ್ಕೊಳ್ಳೋದೇ ಅದಕ್ಕೆ ಸೊಲ್ಯೂಷನ್ ಆಗಿರುತ್ತೆ. ಸೊ ಇವತ್ತು ಮಾತಾಡೋದು ಯಾವುದ್ರ ಬಗ್ಗೆ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಭಯ ಆಗುತ್ತಲ್ಲ, ಸೊ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಓಕೆನಾ? ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಾ? ಯಾಕಂದರೆ ಒಳ್ಳೊಳ್ಳೆ ಪಾಯಿಂಟ್ಸ್ ನೀವು ಮಿಸ್ ಮಾಡ್ಕೋತೀರ ನೀವು ಯಾವಾಗ ಸ್ಕಿಪ್ ಮಾಡ್ತೀರಾ ಆವಾಗ. ಓಕೆ, ನೀವು ಯಾರಿಗೂ ಹೆದರ್ಕೊಳ್ದೆ ಯಾವುದಕ್ಕೂ ಭಯ ಪಡ್ದಲ್ಲೇ ಬದುಕಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ನಿಮ್ಮ ಕಂಫರ್ಟ್ ಝೋನಿಂದ ನೀವು ಆಚೆ ಬರಬೇಕು. ಗೊತ್ತಾಗ್ತಿದೆಯಾ? ನೀವು ಯಾವಾಗ ಕಂಫರ್ಟ್ ಝೋನಿಂದ ಆಚೆ ಬರ್ತೀರಾ ಆವಾಗ ಮಾತ್ರ ನೀವು ಯಾರಿಗೂ ಮತ್ತು ಯಾವುದಕ್ಕೂ ಹೆದರ್ಕೊಳ್ದೆ ಬದುಕೋಕ್ಕಾಗೋದು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಯಾವುದಾದ್ರೂ ಕೆಲಸ ಆಗಬೇಕಿರುತ್ತೆ, ಸೊ ಲಂಚ ಕೊಡಬೇಕಿರುತ್ತೆ. ಸೊ ಅದರಲ್ಲಿ ಲಂಚ ಕೊಡಲ್ಲ ಅಥವಾ ಕಂಪ್ಲೇಂಟ್ ಮಾಡೋದು, ಲಂಚ ಕೇಳ್ತಿದ್ದಾರೆ ಅಂತ ಎಷ್ಟು ಜನ? ಒಬ್ಬರು ಅಥವಾ ಇಬ್ಬರು. ಕರೆಕ್ಟ್? ಇನ್ನು ಈಗ 100ರಲ್ಲಿ ಇಬ್ಬರು ತಗೊಂಡ್ರೆ ಇನ್ನು 98 ಜನ ಲಂಚ ಕೊಟ್ಟು ಹೋಗ್ತಾರೆ, ಅವ್ರು ಅಪೋಸ್ ಮಾಡೋದಿಲ್ಲ. ಸೊ ಹಾಗಿದ್ರೆ ಈ 98 ಜನಕ್ಕೆ ಅಪೋಸ್ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತನ? ಅವರಿಂದ ಆಗೋದಿಲ್ಲ ಅಂತನ? ಆಗುತ್ತೆ ಅಲ್ವಾ? ಆದರೆ ಅವರು ಅವರ ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ ರೆಡಿ ಇಲ್ಲ. ಕರೆಕ್ಟ್? ಸೊ ನೀವೇ ಈ ಕೆಲಸಗಳನ್ನ ಮಾಡಿ ಹಿಂಗೆ ಅವರಿಗೆ ಅಭ್ಯಾಸ ಮಾಡಿಸಿ ಲಂಚ ತಗೊಳ್ಳೋ ರೀತಿ, ಆಮೇಲೆ ಬಂದು ಲಂಚ ತಗೋತಾರೆ, ಅಲ್ಲ ಅಷ್ಟು ತಗೋತಾರೆ ಇಷ್ಟು ತಗೋತಾರೆ ಅಂತ ಮತ್ತೆ ಬೈಕೋತೀರ. ಕರೆಕ್ಟಾ? ಸೊ ಇಬ್ರಿಗಿದ್ದಂತಹ ಧೈರ್ಯ 98 ಜನಕ್ಕೆ ಇಲ್ಲ. ಅಂದರೆ ಅವರು ಅವರ ಕಂಫರ್ಟ್ ಝೋನಿಂದ ಆಚೆ ಬರೋಕೆ ರೆಡಿ ಇಲ್ಲ, ಭಯದಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಲಂಚ ಕೊಡಲಿಲ್ಲ ಅಂದರೆ ಲೇಟ್ ಮಾಡ್ತಾರೇನೋ, ಆಮೇಲೆ ಏನಾಗುತ್ತೋ ಏನೋ. ಸೊ ಈ ರೀತಿ. ಬಟ್ ಆ ಇಬ್ಬರು ಏನಿರ್ತಾರೆ ಕಂಫರ್ಟ್ ಝೋನಿಂದ ಆಚೆ ಬಂದಿರೋರು ಧೈರ್ಯವಾಗಿ ಕಂಪ್ಲೇಂಟ್ ಮಾಡ್ತಾರೆ, ವಿತೌಟ್ ಲಂಚ ಇಲ್ದಲೆ ಅವ್ರ ಕೆಲಸನ ಆಗೋ ರೀತಿ ಮಾಡ್ಕೋತಾರೆ. ಸೊ ಇವರು ಬುದ್ಧಿವಂತರು ಕೂಡ, ಧೈರ್ಯವಂತರು ಕೂಡ, ಹಾಗೆ ಕಂಫರ್ಟ್ ಝೋನಿಂದ ಆಚೆ ಬಂದು ಯಾರಿಗೂ ಭಯ ಪಡದೆ ಬದುಕ್ತಾ ಇರೋರು ಇವರು. ಗೊತ್ತಾಗ್ತಿದ್ಯಾ? ಸೊ ಇದು ಡೇ ಟು ಡೇ ಲೈಫಲ್ಲಿ ನಡೆಯುವಂಥದ್ದನ್ನ ನಿಮ್ಗೆ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರಿಯಲ್ ಲೈಫ್ ಎಕ್ಸಾಂಪಲ್ಸ್ನ ಆದಷ್ಟು ಜಾಸ್ತಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ಎಲ್ಲಿ ನ್ಯಾಯ ಇಲ್ಲ ಅಲ್ಲಿ ಧ್ವನಿ ಎತ್ತಿ, ಎಲ್ಲಿ ಮೋಸ ನಡೀತಿದೆ ಅಲ್ಲೂ ಕೂಡ ಅನ್ಯಾಯನ ನಿಲ್ಲಿಸಿ, ಆಯಿತಾ? ತಪ್ಪಿನ ವಿರುದ್ಧ ಹೋರಾಡಿ. ಓಕೆನಾ? ಆ್ಯಂಡ್ ಕೆಟ್ಟದಕ್ಕೆ ಯಾವಾಗಲೂ ತಲೆ ಬಾಗಬೇಡಿ. ನಿಮಗೆ ಖುಷಿ ಇದೆಯಾ, ನೀವು ಮಾಡ್ತಾ ಹೋಗಿ. ರಿಲೇಟಿವ್ಸ್, ಫ್ರೆಂಡ್ಸ್, ಸೊ ಇವ್ರಿಗೆ ಯಾರಿಗೂ ತಲೆ ಕೆಡಿಸ್ಕೊಂಡು ಬದುಕೋದು ಅವಶ್ಯಕತೆ ಇಲ್ಲ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹಾಗೆ ನಾನು ಬೇಕಾದಂಗೆ ಮಾಡ್ತೀನಿ, ರೋಡಲ್ಲಿ ಕುತ್ಕೊಂಡು ಕುಡಿತೀನಿ ನಾಳೆ,
ಇದೆಲ್ಲ ನಾನು ಹೇಳ್ತಿರೋದು. ತುಂಬ ಜನ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಕೂಡ ಅವ್ರಿಗೆ ಇಷ್ಟ ಬಂದಿದ್ದನ್ನ ಅವ್ರೇನಂತಾರೆ ಇವ್ರೇನಂತಾರೆ ಅಂತಾನೆ ಬದುಕ್ಬಿಟ್ಟಿರ್ತಾರೆ, ಭಯ ಪಡ್ಕೊಂಡು ಕೂತಿರ್ತಾರೆ. ಕರೆಕ್ಟ್. ಈಗ ಎಕ್ಸಾಂಪಲ್, ಯಾರೋ ಒಬ್ರಿಗೆ ಯಾವುದೋ ಒಂದು ರೆಸಾರ್ಟ್ಗೆ ಎಲ್ಗೋ ಹೋಗ್ಬೇಕಿರುತ್ತೆ ಅನ್ಕೊಳ್ಳಿ. ಮೇ ಬಿ ಅವರು ಶಾರ್ಟ್ಸ್ ಹಾಕೊಳ್ಳೋದು, ಸ್ಲೀವ್ಲೆಸ್ ಹಾಕೊಳ್ಳೋದು ಇಷ್ಟ ಇರುತ್ತೆ ಅನ್ಕೊಳ್ಳಿ. ಸೊ ಅಲ್ಲಿ ಹೋದಾಗ ಹಾಕೊಂಡಾಗ ಫೋಟೋ ಹಾಕ್ದಾಗ ಯಾರೇನು ಅನ್ಕೋತಾರೋ, ಅಥವಾ ರೆಸಾರ್ಟ್ಗೆಲ್ಲ ಹೋಗ್ತಿದ್ದಾಳೆ ಇವಳು, ಇವಾಗ ಇಷ್ಟು ದಿವಸ ಎಲ್ಲೂ ಹೋಗ್ತಿರ್ಲಿಲ್ಲ, ಈ ಥರ ಅನ್ಕೋಬಿಟ್ರೆ ಏನು ಮಾಡೋದು, ಇವಾಗ ಮಜಾ ಮಾಡ್ತಿದ್ದಾಳೆ ಅನ್ಕೋಬಿಟ್ರೆ. ಸೊ ಈ ಥರ ತುಂಬ ಅಂದರೆ ತುಂಬ ಯೋಚನೆ ಮಾಡೋರು ಇರ್ತಾರೆ ಸಣ್ಣ ಪುಟ್ಟದಕ್ಕೂ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ನೀವು ಕೆಟ್ಟ ಕೆಲಸಗಳನ್ನ ಮಾಡಿ ಅಂತ ನಾನು ಎನ್ಕರೇಜ್ ಮಾಡ್ತಿಲ್ಲ. ಸೊ ಒಳ್ಳೇದನ್ನ ಕೂಡ ಮಾಡೋದಕ್ಕೂ ಯಾಕೆ ಭಯ ಪಡ್ತಾ ಇದ್ದೀರಾ ಅಂತ, ನಿಮ್ಗೆ ಇಷ್ಟವಾಗಿರೋದನ್ನ ಮಾಡೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಯಾರಿಗೆ ಯಾಕೆ ಹೆದರ್ಕೋತಿದ್ದೀರಾ, ಅವ್ರು ನಿಮಗೆ ಬಟ್ಟೆ ಕೊಡ್ತಿದ್ದಾರಾ, ಅವರು ನಿಮ್ಮ ರೆಸಾರ್ಟ್ಗೆ ಸ್ಪಾನ್ಸರ್ ಮಾಡ್ತಿದ್ದಾರಾ, ದುಡ್ಡು ಕೊಟ್ಟಿದ್ದಾರಾ, ಇಲ್ಲ ಅಲ್ವಾ, ನಿಮ್ಮ ಮೊಬೈಲಿಗೆ ದುಡ್ಡು ಕೊಟ್ಟಿದ್ದಾರಾ, ಅವ್ರು ನಿಮ್ಮನ್ನು ನೋಡ್ಕೋತಿದ್ದಾರಾ, ಅಥವಾ ನಿಮ್ಮ ಕಷ್ಟದಲ್ಲಿ ಆಗಿದ್ದಾರಾ, ಯಾವುದೂ ಇಲ್ಲ ಅಲ್ವಾ. ಹಾಗಿದ್ಮೇಲೆ ಒಂದು ಕ್ಷಣ ಯೋಚನೆ ಮಾಡಿ, ಯಾಕೆ ಅವ್ರಿಗೆಲ್ಲ ಹೆದರ್ಕೋತಾ ಇದ್ದೀರಾ. ಅನ್ನೋರು ಅನ್ಕೊಳ್ಳಿ, 1000 ಅನ್ಕೊಳ್ಳಿ, ಓಕೆನಾ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಮನಸ್ಸಲ್ಲಿ ಇಟ್ಕೋಬೇಕು ಅನ್ನೋದೇನು ಇಲ್ವಲ್ಲ. ಅವ್ರು ಯಾರೋ ಏನೋ, ಅವ್ರ ಮಾತು ಯಾಕೆ ನೀವು ತಲೆಗೆ ಹಾಕೋಬೇಕು, ಕರೆಕ್ಟ್ ತಾನೇ. ನಾವು ಯಾವುದೇ ಒಂದು ಮಾತಿಗೆ ನಾವು ತಲೆ ಕೆಡ್ಸ್ಕೊತೀವಿ ಅಂದ್ರೆ ನಾವು ಅವ್ರಿಗೆ ಒಂದು ವ್ಯಾಲ್ಯೂ ಕೊಡ್ತಿದ್ದೀವಿ, ಪ್ರಯಾರಿಟಿ ಕೊಡ್ತಿದ್ದೀವಿ ಅಂತ ಅರ್ಥ. ಸೊ ನೀವು ಯಾವಾಗ ಆ ವ್ಯಾಲ್ಯೂ ಪ್ರಯಾರಿಟಿನ ಕೊಡೋದು ನಿಲ್ಲಿಸ್ತೀರಾ, ಅವ್ರು ಏನೇ ಬಡ್ಕೊಳ್ಳಿ ನೀವು ಕೇರೇ ಮಾಡೋದಿಲ್ಲ. ಆ್ಯಂಡ್ ಅವಾಗ ಅವರೇನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಬಿಕಾಸ್ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಓಕೆ ಅವ್ರ ಜೀವನ ಅವ್ರು ನೋಡ್ಕೋತಿದ್ದಾರೆ, ನಮ್ದೇನಿದೆ ಅದರಲ್ಲಿ, ನಾವ್ಯಾಕೆ ಹಿಂಗೆ ಅನ್ಬೇಕು, ಅವ್ರೇನು ತಲೆನೇ ಕೆಡ್ಸ್ಕೊತಿಲ್ಲ ಅಂತ. ಗಾಟ್ ಇಟ್. ಸೊ ಗೈಸ್, ಬಿ ಫಿಯರ್ಲೆಸ್, ಓಕೆನಾ. ಸೊ ನೀವು ಎಲ್ಲಿವರೆಗೂ ತಪ್ಪನ್ನ ಸಹಿಸ್ಕೋತಾ ಇರ್ತೀರಾ ಅಲ್ಲಿವರೆಗೂ ನಿಮ್ಮ ಲೈಫ್ಗಳಲ್ಲಿ ತಪ್ಪು ನಡೀತಾನೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ನೀವು ಸಹಿಸ್ಕೊಂಡಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ. ಆ್ಯಂಡ್ ಎಲ್ಲಿವರೆಗೂ ನೀವು ಏನಾದರೂ ಆಗ್ಬಿಟ್ರೆ ಅಂತ ಭಯ ಪಡ್ತಿರ್ತೀರಲ್ಲ, ಅಲ್ಲಿವರೆಗೂ ಏನಾದರೂ ಆಗ್ತಾನೆ ಇರುತ್ತೆ. ಅರ್ಥ ಆಗ್ತಿದ್ಯಾ ನಿಮ್ಗೆ ಇಲ್ಲಿ? ಸೊ ನೀವೇನು ಕ್ರಿಯೇಟ್ ಮಾಡ್ತಿದ್ದೀರ ಥಾಟ್ಸ್, ಅದು ಆಗ್ತಾ ಹೋಗ್ತಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದಾಗುತ್ತೆ ಇದಾಗುತ್ತೆ, ಆ ಭಯ ಈ ಭಯ ಇದನ್ನೆಲ್ಲ ಬಿಟ್ಟು ಒಂದು ಸ್ಟೆಪ್ ಮುಂದೆ ಹೋಗಿ ನೋಡಿ. ನೀವು ಅನ್ಕೊಂಡಿದ್ದೆಲ್ಲ ಬರೀ ಇಮ್ಯಾಜಿನೇಷನ್, ನೀವೇ ಕ್ರಿಯೇಟ್ ಮಾಡ್ಕೊತಿದ್ದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅದೇನಾಗುತ್ತಾಗಲಿ ಅಂತ ಒಂದೇ ಒಂದ್ಸಲ ನಿಮ್ಮ ಕಂಫರ್ಟಿಂದ ಆಚೆ ಬಂದು ನೋಡಿ. ಆ್ಯಂಡ್ ಅದು ಯಾರು ಏನು ಅನ್ಕೋತಾರೋ ಅನ್ಕೊಳ್ಳಿ ಅಂತ ನಿಮ್ಗೆ ಇಷ್ಟ ಬಂದಿದ್ದ ಜೀವನನ ನೀವು ಬದುಕಿ ನೋಡಿ. ಒಂದೇ ಒಂದ್ಸಲ, ಒಂದು ದಿನ ಆದರೂ ಕೂಡ ನೀವು ಟ್ರೈ ಮಾಡಬೇಕು. ಅದನ್ನು ಒಂದಿನ ಟ್ರೈ ಮಾಡಿ ನೋಡಿ, ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ನಿಮ್ಮ ಜೀವನ, ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತ. ನೀವು ಯಾವಾಗ ಈ ರೀತಿ ಅಭ್ಯಾಸ ಮಾಡ್ಕೋತೀರಾ, ನೀವು ಎಲ್ರಿಗಿಂತ ಡಿಫ್ರೆಂಟ್ ಆಗ್ತೀರಾ ಅಲ್ವಾ. ಸೊ ಇವಾಗ ನೀವು ಅನ್ಬೋದು, ಕಂಫರ್ಟ್ ಝೋನ್ ಅಂತ ಇದ್ದೀರಲ್ಲ ಮೇಡಮ್, ಸೊ ಯಾವ ಥರ, ಏನು, ಯಾವ ಕಂಫರ್ಟ್ ಝೋನ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಅರ್ಥ ಆಗೋ ರೀತಿ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಈಗ ನೀವೊಂದು ಕಾರ್ಪೊರೇಟ್ ಸೆಕ್ಟರಲ್ಲಿ, ಓಕೆ, IT ಎಂಪ್ಲಾಯಿ ಅಂತ ಅಂದ್ಕೊಳ್ಳಿ ನೀವು, ಓಕೆನಾ. ಬಟ್ ನಿಮಗೆ ಸ್ವಂತವಾಗಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಿಮ್ಮ ಡ್ರೀಮ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಓಕೆನಾ. ಗೊತ್ತಾಗ್ತಿದೆಯಾ? ಸೊ ಬಟ್ ಸ್ಟಿಲ್ ಸ್ವಲ್ಪ ಹಣನ ಕೂಡಿಟ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ನೀವು IT ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಓಕೆನಾ. ದೆನ್ ಫ್ಯೂ ಇಯರ್ಸ್ ಆದಮೇಲೆ ನೀವು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಿಬಿಡ್ತೀರ, ಕೆಲಸ ಬಿಟ್ಬಿಟ್ಟು. ಸೊ ಅದು ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ನಾನು IT ಕಂಪ್ನಿ ವರ್ಕೇ ಎಷ್ಟೋ ಚೆನ್ನಾಗಿತ್ತು, ಒಳ್ಳೆ ಸಂಬಳ ಬರ್ತಾ ಇತ್ತು, ಆರಾಮಾಗಿತ್ತೆ. ಸೊ ಈ ಸ್ಟಾರ್ಟಪ್ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ನಲ್ಲ ಅಂತ ಅನ್ಸೋದಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಏನು ಮಾಡಿದ್ರಿ, ನಿಮ್ಮ ಒಂದು IT ಕಂಪ್ನಿ ಕಂಫರ್ಟ್ ಝೋನ್ನ ಬಿಟ್ಬಿಟ್ಟು ನೀವು ಇಲ್ಲಿ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಿದ್ರಿ ವಿತ್ ರಿಸ್ಕ್ ತೊಗೊಂಡ್ರಿ ಇಲ್ಲಿ ಸ್ವಲ್ಪ, ಓಕೆನಾ. ಸೊ ಕಂಪ್ಲೀಟಾಗಿ ಕಂಫರ್ಟ್ ಝೋನಿಂದ ಆಚೆ ಬರೋದು ಅಂದರೆ ಹೇಗೆ, ಯಾವುದಾಗಿರುತ್ತೆ ಅಂತ ಅಂದರೆ, ನೀವು ಇಲ್ಲಿ ಪಾಸಿಟಿವ್ ನೆಗೆಟಿವ್ಸ್ ಎರಡಕ್ಕೂ ರೆಡಿ ಇರಬೇಕಾಗುತ್ತೆ, ಓಕೆನಾ. ಸೊ ನೀವು ಸ್ಟಾರ್ಟಪ್ ಮಾಡಿದ್ರಿ, ಹಂಗಾಯಿತು, ಏನೋ ಲಾಸ್ ಆಯಿತು ಅಂದ್ಕೊಳ್ಳಿ. ಕ್ಲಿಕ್ ಆದರೆ ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ, ಓಕೆ, ಗುಡ್, ಓಕೆ. ಇಫ್ ಫೇಲ್ ಆಯಿತು ಅಂದಾಗ ಯು ಹ್ಯಾವ್ ಅನದರ್ ಆಪ್ಷನ್ ದಟ್ ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ IT ಜಾಬ್, ರೈಟ್.
ಸೊ ನೀವು ಮತ್ತೆ ಐ ಟಿ ಜಾಬಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. ಇದು ಫೇಲ್ ಆಯಿತು, ಬಿಟ್ಟು ನೆಕ್ಸ್ಟ್ ಐ ಟಿ ಜಾಬ್ಗೆ ಹೋಗೋ ಆಪ್ಷನ್ ಇತ್ತು, ಯು ವೆಂಟ್ ಬ್ಯಾಕ್. ಸೊ ಇಲ್ಲಿ ಏನಾಗುತ್ತೆ, ನೀವು ಐ ಟಿ ಜಾಬ್ಗೆ ಹೋದಾಗ ಅವತ್ತಿಂದ ಇನ್ನು ನೆಕ್ಸ್ಟ್ ಲೈಫ್ ಲಾಂಗ್ ನೀವು ಸಖತ್ತಾಗಿ ಮನಸ್ಸಿಟ್ಟು ವರ್ಕ್ ಮಾಡ್ತೀರ ನಿಮ್ಮ ಐ ಟಿ ಜಾಬಲ್ಲಿ, ಕರೆಕ್ಟಾ. ಸೊ ಇಲ್ಲಿ ಏನಾಯಿತು ಅಂದರೆ, ನೀವು ರಿಸ್ಕ್ ತೊಗೊಂಡು ಆ ಕಂಫರ್ಟ್ ಝೋನಿಂದ ಆಚೆ ಬಂದು ಸ್ವಲ್ಪ ರಿಸ್ಕ್ ತೊಗೊಂಡು ಸ್ಟಾರ್ಟಪ್ ಮಾಡಿರಲಿಲ್ಲ ಅಂದಿದ್ರೆ ಲೈಫ್ ಲಾಂಗ್ ನೀವು ಕೊರಗ್ತಾ ಇದ್ರಿ, ನಾನು ಮಾಡಿರ್ಬೇಕಿತ್ತು, ಮಾಡಿದಿದ್ರೆ ನಾನು ಸಕ್ಸಸ್ ಆಗ್ತಿದ್ದೆ ಅಂತ ಕೊರಗ್ತಾನೆ. ಆ ಐ ಟಿ ಕಂಪ್ನಿಲೂ ಒಳ್ಳೆ ಗ್ರೋತ್ ಇರೋದಿಲ್ಲ, ಹಂಗೆ ಮಾಡ್ಕೋತೀರ ನೀವು ಮನಸ್ಸಿಟ್ಟು ವರ್ಕ್ ಮಾಡ್ದಲೆ. ಈ ಕಡೆ ಸ್ಟಾರ್ಟಪ್ಪು ಕೂಡ ಸ್ಟಾರ್ಟ್ ಮಾಡೋಕ್ಕಾಗಿರೋದಿಲ್ಲ. ಹೀಗೆ ಜೀವನ ಕಳೆದ್ಬಿಡ್ತೀರ. ಬಟ್ ಇವಾಗ ಏನಾಯಿತು, ಅದನ್ನು ಬಿಟ್ಟು ಬಂದು ನೋಡಿದ್ರೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗಿದ್ದನ್ನು, ಓಕೆನಾ. ಅದೇನೋ ಫೇಲ್ ಆಯಿತು, ಬಟ್ ಸ್ಟಿಲ್ ನಿಮ್ಗೆ ಆ ಧೈರ್ಯ ಇದೆ, ಕರೇಜ್ ಇದೆ. ನೀವು ಮತ್ತೆ ವಾಪಸ್ ಹೋದರೆ ಐ ಟಿಗೆ, ಅಲ್ಲಿ ನೀವು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರಿ, ಓಕೆನಾ. ವರ್ಕ್ ಮಾಡ್ತಾ ಹೋದ್ರಿ, ಹೈಕ್ ಆಗುತ್ತೆ, ಚೆನ್ನಾಗಿ ಸ್ಯಾಲ್ರಿ ಬರುತ್ತೆ, ಒಳ್ಳೆ ಪೊಸಿಷನ್ಗಳಿಗೆ ಹೋಗ್ತೀರಾ. ಸೊ ಇದು ಎಂಟೈರ್ ಕಂಫರ್ಟ್ ಝೋನಿಂದ ಆಚೆ ಬರೋದು. ಅಂದರೆ ವಾಪಸ್ ಬಂದು ಮಾಡೋದ್ರ ಜೊತೆಗೆ ಏನಾದರೂ ಫೇಲ್ ಆದದ್ದು ಅಕ್ಸೆಪ್ಟ್ ಮಾಡಿ ಮತ್ತೆ ಬ್ಯಾಕ್ ಹೋಗಿ ಅಲ್ಲಿ ನೀವು ಮನಸ್ಸಿಟ್ಟು ಮಾಡಿ ಅಲ್ಲಿ ಏನಾದರೂ ಒಂದು ಲೈಫ್ನ ರೂಪಿಸ್ಕೊಳ್ಳೋದಿರುತ್ತಲ್ಲ. ಸೊ ದ್ಯಾಟ್ ಈಸ್ ವಾಟ್ ವಿ ಆರ್ ರೆಫರಿಂಗ್ ಆಸ್ ಕಂಫರ್ಟ್ ಝೋನ್, ಓಕೆನಾ. ಗೊತ್ತಾಗ್ತಿದೆಯಾ. ಸೊ ಫೇಲ್ಯೂರ್ಗೂ ರೆಡಿ ಇರಬೇಕು ನೀವು, ಕಂಫರ್ಟ್ ಝೋನ್ ಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ. ಐ ಟಿ ಬಿಟ್ಟು ಸ್ಟಾರ್ಟಪ್ ಮಾಡೋದಕ್ಕೂ ಒಂದು ಕಂಫರ್ಟ್ ಝೋನಿಂದ ಬಿಟ್ಟು ಆಚೆ ಬರಬೇಕು. ಮತ್ತು ಸ್ಟಾರ್ಟಪ್ನ ಬಿಟ್ಟು ಐ ಟಿಗೆ ಹೋಗಬೇಕು ಅಂದ್ರೂ ಕೂಡ ನೀವು ರೆಡಿ ಇರಬೇಕಲ್ಲಿ, ಓಕೆನಾ. ಸೊ ಇವಾಗ ನಿಮ್ಮ ಲೈಫು ಕಂಪ್ಲೀಟಾಗಿ ಸೆಕ್ಯೂರ್ ಆಗುತ್ತೆ ಆ್ಯಂಡ್ ನಿಮಗೆ ಲೈಫ್ ಲಾಂಗ್ ಯಾವುದೇ ರಿಗ್ರೆಟ್ ಇರೋದಿಲ್ಲ ದಟ್ ನಾನು ಸ್ಟಾರ್ಟಪ್ ಮಾಡಬೇಕಿತ್ತು ಮಾಡಲಿಲ್ಲ ಅನ್ನೋದು, ಅಲ್ವಾ. ಸೊ ನೀವೇನೋ ಮಾಡಿದ್ರಿ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಯಿತು, ಫೇಲ್ ಆಯಿತು, ದಟ್ಸ್ ಓಕೆ ಅಂತ ಹೋದ್ರಿ. ಮತ್ತೆ ನೀವು ನೆಕ್ಸ್ಟು ಹೊಸ ಐಡಿಯಾದೊಂದಿಗೆ ಬರಬಹುದು ಮುಂದೆ, ಅಲ್ವಾ. ಇದೇ ಕೊನೆನೂ ಅಲ್ಲ, ಅಲ್ವಾ. ಸೊ ನಿಮ್ಗೀಗ ಮನಸ್ಸಲ್ಲಿ ಕ್ಲಿಯರ್ ಆಗಿಬಿಟ್ಟಿರುತ್ತೆ, ಯಾವುದೇ ರಿಗ್ರೆಟ್ ಇರೋದಿಲ್ಲ, ಕರೆಕ್ಟ್ ಅಲ್ವಾ. ಸೊ ಒಂದು ಐಡಿಯಾನೂ ಸಿಕ್ಕಿರುತ್ತೆ ಫೇಲ್ಯೂರಿಂದ, ನೆಕ್ಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ನೀವು ಸ್ಟಾರ್ಟಪ್ನ ಮಾಡಲೂಬಹುದು, ಒಳ್ಳೆ ನೇಮ್ ತಗೊಳ್ಳಬಹುದು, ಕರೆಕ್ಟಾ. ಸೊ ಈ ರೀತಿ ನೀವು ಕಂಫರ್ಟ್ ಝೋನಿಂದ ಆಚೆ ಬಂದು ಏನಾದರೂ ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡಿ, ಓಕೆನಾ. ಸೊ ಎಲ್ಲ ಫೇಲ್ಯೂರ್ ಆಗಲ್ಲ, ಎಲ್ಲ ಸಕ್ಸಸ್ ಆಗಲ್ಲ, ಬಟ್ ಪಾಠ ಸಿಗುತ್ತೆ, ನೆಕ್ಸ್ಟ್ ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಸಿಗುತ್ತೆ, ಓಕೆನಾ. ಆ್ಯಂಡ್ ಬೇರೆ ಕೆಲಸಗಳನ್ನ ಮನಸ್ಸಿಟ್ಟು ತೃಪ್ತಿಯಿಂದ ಮಾಡೋದನ್ನು ಕಲಿಸ್ಕೊಡುತ್ತೆ ಜೀವನ. ಇನ್ನೂ ಸ್ವಲ್ಪ ಜನ ಮೇಡಮ್ ಹಂಗೆ ಮಾಡ್ತೀವಿ, ಬಟ್ ಏನೋ ದೊಡ್ಡದಾಗಿ ಸ್ಟಾರ್ಟಪ್ ಅಂತ ಬಂದ ಐ ಟಿ ಕೆಲಸನೂ ಬಿಟ್ಬಿಟ್ಟು ಅಂತ ಆಡ್ಕೋತಾರಲ್ಲ ಜನಗಳು, ನೆಂಟರುಗಳು ಅಂತ. ನಾನೊಂದು ಹೇಳ ನಿಮಗೆ, ಓಕೆ ನೀವು ಬಿಟ್ಟು ಬಂದು ಮಾಡಿದ್ರೆ ಫೇಲ್ ಆಯಿತು, ಒಂದೇ ಒಂದು ಕ್ವಶನ್ನು, ಓಕೆನಾ. ನೀವೇನು ಮಾಡಿದ್ರಲ್ಲ ಅದನ್ನೇ ಅವರು ಮಾಡೋದಕ್ಕೆ ಹೇಳಿ, ಅವ್ರ ಕೆಲಸ ಬಿಟ್ಟು ಬಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡೋಕ್ಕೆ ಹೇಳಿ. ಸಕ್ಸಸ್ ಆಗಲಿ ಅಂತ ಹೇಳ್ತಿಲ್ಲ, ಫೇಲೇ ಆಗಲಿ, ಮಾಡೋಕ್ಕಾಗುತ್ತಾ ಅವರಿಂದ? ಆ ಯೋಗ್ಯತೆ ಇದೆಯಾ? ಇಲ್ಲ ಅಲ್ವಾ. ಸೊ ಯಾವುದೋ ನಾಯಿ ಬೊಗಳ್ತಾ ಇದೆ ಅನ್ಕೋಬಿಟ್ಟು ಬಿಟ್ಟು ಹಾಕ್ಬಿಡ್ಬೇಕಷ್ಟೇ ನೀವು. ಬೊಗಳೋ ನಾಯಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ಆಗುತ್ತೆ? ರೋಡಲ್ಲಿ ಓಡಾಡಂಗೆ ಇಲ್ಲ, ಆಮೇಲೆ ಕಲ್ಲು ಹೊಡೆದು ಹೋಗ್ತಾ ಇರಬೇಕಲ್ವಾ, ಕರೆಕ್ಟ್ ತಾನೆ. ಸೊ ಬೇರೆಯವ್ರ ಬಗ್ಗೆ ಬಿಟ್ಟು ಹಾಕಿ, ನಿಮ್ಮ ಜೀವನ ಎಷ್ಟು ದಿನ ಬದುಕಿರ್ತೀವಿ ಗೊತ್ತಿಲ್ಲ. ಸೊ ಪ್ರೀತಿಸಿ ನಿಮ್ಮ ಜೀವನನ ಮತ್ತು ನಿಮ್ಮನ್ನು. ನಿಮ್ಮ ಮನಸ್ಸಿನ ಸಂತೋಷ ಮುಖ್ಯ, ಬೇರೆಯವ್ರ ಭಯ ಅಲ್ವೇ ಅಲ್ಲ, ಗೊತ್ತಾಗ್ತಿದೆಯಾ. ಸೊ ಕೀಪ್ ಟ್ರೈಯಿಂಗ್, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಿಮಗೆ ಸಿಕ್ತು ಇನ್ಯಾರಿಗೆ ಸಿಗುತ್ತೆ ಹೇಳಿ? ಕಲ್ಲಿಗ ಸಿಗುತ್ತೆ? ಯಾ ಮೇ ಬಿ ಕರೆಕ್ಟು, ಕಲ್ಲಿಗೂ ಕೂಡ ಸಿಗುತ್ತೆ ಸಕ್ಸಸ್ಸು. ಒಬ್ಬ ಶಿಲ್ಪಿ ಕೆತ್ತನೆ ಮಾಡ್ದ ಅಂದರೆ ಒಳ್ಳೆ ಮೂರ್ತಿ ರೂಪುಗೊಳ್ಳುತ್ತೆ ಆ ಕಲ್ಲಲ್ಲಿ. ಸೊ ಅದರದ್ದು ಒಂದು ಸಕ್ಸಸ್ ಸಿಕ್ಕೇ ಬಿಡ್ತು, ಅದಕ್ಕೆ ಅದರ ಪ್ರಯೋಜನ ಕಂಡ್ಕೋತು. ಹಾಗಿದ್ರೆ ಆ ಕಲ್ಲಿಗೆ ಸಿಗ್ತಿದೆ, ನಿಮಗೆ ಸಿಗೋದಿಲ್ವಾ? ಸಿಕ್ಕೇ ಸಿಗುತ್ತೆ. ಸೊ ಭಯ ಬಿಟ್ಟು ಯಾವುದೇ ಕೆಲಸ ಆಯಿತು ಸ್ಟಾರ್ಟ್ ಮಾಡಿ ನೋಡಿ. ನೀರಲ್ಲಿ ಇಳಿದಲೆ ಈಜಕ್ಕೆ ಬರಲ್ಲ ಅಂತ ಹೆದರ್ಕೊಂಡು ಕೂತ್ರೆ, ಈಜಕ್ಕಾಗಲ್ಲ ನನಗೆ ಅಂದ್ಕೊಂಡು ಕೂತ್ರೆ ಆಗುತ್ತಾ? ನೀರಲ್ಲಿ ಇಳಿಬೇಕು, ಯು ವಿಲ್ ಲರ್ನ್, ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಓಕೆ, ಸೊ ಎಸ್ ಗೈಸ್, ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು
ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಜಾಸ್ತಿ ಸಪೋರ್ಟ್ ಮಾಡಿ, ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್, ಸಿ ಯು ಆಲ್.